2022ರಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ, ಮನದಂಗಳದಲ್ಲಿ ಮಾತುಕತೆ ಅನ್ನುವಂತಹ ಒಂದು ಕಾರ್ಯಕ್ರಮ. ಅದರಲ್ಲಿ ನೀವು ನಿಮ್ಮ ಮತ್ತೆ ರಾಮಕೃಷ್ಣ ಹೆಗಡೆ ಅವರ ಬಗ್ಗೆ ಮುಕ್ತವಾಗಿ ಮಾತಾಡಿರ್ತೀರ. ಆದರೆ ಅದರಲ್ಲಿರುವಂತಹ ಒಂದು ಕ್ಲಿಪ್ಪಿಂಗ್ ಅನ್ನ ಸೆನ್ಸರ್ ಮಾಡಿ ರಾಜ್ಯ ಸರ್ಕಾರ ಅಪ್ಲೋಡ್ ಮಾಡುತ್ತೆ. ಸೊ ಅದಕ್ಕೆ ನೀವು ಅಪೋಸ್ ಮಾಡ್ಲಿಲ್ವಾ ಆ ಟೈಮಲ್ಲಿ? ಆ ಥರ ಆಕ್ಚುಲಿ ರಾಮಕೃಷ್ಣ ಉಪಾಧ್ಯಾಯ ಅವ್ರು ಮಾಡಿದ್ದು ಇಂಟರ್ವ್ಯೂ, ಅದು ಅವ್ರ ಸೀನಿಯರ್ ಜರ್ನಲಿಸ್ಟ್, ಅವ್ರು ಅಪೋಸ್ ಮಾಡಿದ್ರು. ಓಕೆ, ಫಸ್ಟ್ ಅವ್ರು ನೋಡಿದ್ರು, ನಾನು ನೋಡ್ಲೇ ಇಲ್ಲ ಅದನ್ನ, ಬಿಕಾಸ್ ನನಗೆ ಅಷ್ಟೊಂದು ಸಮಯ ಇಲ್ಲ. ನಂದು ಇಂಟರ್ವ್ಯೂ ಆಯಿತು ಆ್ಯಂಡ್ ಐ ಥಿಂಕ್ ನಾನು ಬೆಂಗಳೂರು ಬಿಟ್ಟು ಬೇರೆ ಎಲ್ಲೋ ಹೊಟ್ಟೋದೆ, ಅಲ್ಲಿಂದ ಇನ್ನೆಲ್ಲೋ ಹೋದೆ. ಸೊ ನನಗೆ ಅದು ಐ ಡೆಂಟ್ ಇವನ್ ನೋ ವಾಟ್ ಹ್ಯಾಡ್ ಹ್ಯಾಪನ್. ಆಮೇಲೆ ನಾನು ತಿರ್ಗಾ ಬೆಂಗಳೂರಿಗೆ ಬಂದಾಗ ಉಪಾಧ್ಯಾಯ ಅವ್ರು ನಂಗೆ ಹೇಳಿದ್ರು, ನೀವು ಅದು ನೋಡಿದ್ಯಾ ಅಂತ. ಇಲ್ಲ ನೋಡಲಿಲ್ಲ, ನೋಡಿ ಅದನ್ನ ನೋಡ್ಬಿಟ್ಟು ನಂಗೆ ಹೇಳಿ ಅದನ್ನ ಕಟ್ ಮಾಡಿದ್ದಾರೆ ಅಂತ. ಸೊ ಅದಕ್ಕೆ ಅವಾಗ ನಾನು ಕಟ್ ಮಾಡಿದ್ದಾರೆ ಅಂತ ಐ ರೋಟ್ ಟು ದ ಡಿಪಾರ್ಟ್ಮೆಂಟ್ ಆಫ್ ಕನ್ನಡ ಆ್ಯಂಡ್ ಕಲ್ಚರ್ ಆ್ಯಂಡ್ ಐ ಸೆಡ್ ನೀವು ಯೂಟ್ಯೂಬ್ ಹಾಕಬೇಕು ಅಂದರೆ ಫುಲ್ ಹಾಕಬೇಕು, ಯಾಕೆ ಇದು ಯಾಕೆ ಕಟ್ ಮಾಡಿದ್ರೆ, ಈ ಪೋರ್ಷನ್ ಯಾಕೆ ಕಟ್ ಮಾಡಿದ್ರೆ ಅಂತ. ಐ ಥಿಂಕ್ ಹಿಂದೂ ಟುಕ್ ಇಂಟರ್ವ್ಯೂ, ಹಿಂದೂ ನ್ಯೂಸ್ ಪೇಪರ್ ಅವ್ರು ಬಂದು ನನ್ನ ಇಂಟರ್ವ್ಯೂ ಮಾಡಿದ್ರು, ಯಾವ ಪೋರ್ಷನ್ ಕಟ್ ಮಾಡಿದ್ದಾರೆ ಯಾಕೆ ಅಂತ. ಐ ಹ್ಯಾವ್ ಅ ಫೀಲಿಂಗ್ ದಟ್ ಸಮ್ ಪೀಪಲ್ ಥಿಂಕ್ ದಟ್ ಅವ್ರ ಬಾಸಸ್ನ ಪ್ಲೀಸ್ ಮಾಡೋಕ್ಕೆ ಎಲ್ಲ ಮಾಡಬೇಕು ಅಂತ ಅನ್ಕೋತಾರೆ. ಅವ್ರು ಬಾಸ್ ಹೇಳಿದಾರೋ ಇಲ್ವೋ, ಅವ್ರಿಗೆ ಸಮಯ ಇದೋ ಇಲ್ವೋ ಯಾರಿಗೂ ಗೊತ್ತಿಲ್ಲ. ಬಟ್ ಇವ್ರುಗಳೇ ಡೆಲ್ ಟೇಕ್ ಅ ಡಿಸಿಷನ್, ಪಾಲಿಟಿಕ್ಸ್ ಬಗ್ಗೆ ಇದು ನಾವು ಬರೀ ಕಲಾವಿದರು ಅಂತಂದ್ರೆ ಪಾಲಿಟಿಕ್ಸು ಬಂದ್ಬಿಡ್ತು ಇಲ್ಲಿ, ಸೊ ಅದನ್ನ ನಾವು ಕಟ್ ಮಾಡಬೇಡ ಅಂತ ಇರ್ಬೋದು. ಅದನ್ನ ತಿರ್ಗಾ ಅಪ್ಲೋಡ್ ಮಾಡಿ ಅಂತ ಯಾರೋ ಹೇಳಿದ್ರು, ಬಟ್ ನಾನು ನೋಡೇ ಇಲ್ಲ ಅದನ್ನು.